ಇಡೀ ವಿಶ್ವಸಂಸ್ಥೆ ಮಾನ್ಯ ಅಧ್ಯಕ್ಷರೇ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಬೇರೆ ಬೇರೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಅನಿಸಿಲ್ಲ. ಆದ್ರೆ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಇಲಾಖೆ ಯಾವ ರೀತಿ ನಡ್ಕೊಂಡಿದೆ ಅನ್ನುವಂಥದ್ದು ಜೀವಂತವಾಗಿದೆ. ನಾನೇನು ಬಹಳ ಅದಕ್ಕೆ ವಿವರಕ್ಕೆ ಹೋಗಲ್ಲ ಹೆಂಗೆ ನಡ್ಕೊಂಡಿದೆ ಅಂತ. ಪೊಲೀಸರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕಾದಂತ ಒಂದು ಸರ್ಕಾರ ಒಬ್ರು ಸಚಿವರೇ ಪೊಲೀಸರ ತಪ್ಪು ಮಾಡಿರು ಅನ್ನುವಷ್ಟರ ಮಟ್ಟಿಗೆ ಉದಯಗಿರಿ ಘಟನೆಯನ್ನು ಉಲ್ಲೇಖ ಮಾಡಿ ಒಬ್ರು ಸಚಿವರು ಹೇಳಿಕೆ ಕೊಟ್ಟಾಗ ಪೊಲೀಸರ ನೈತಿಕ ಸ್ಥಿತಿ ಏನಾಗುತ್ತೆ? ಇದನ್ನ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿರುವುದು. ಬಹಳ ಆಶ್ಚರ್ಯ ಹೆಣ್ಣು ಮಕ್ಕಳು ಅಷ್ಟೊತ್ತಿಗೆ ಯಾಕೆ ಹೋಗಿದ್ರೆ ಹೆಣ್ಣು ಮಕ್ಕಳು ಯಾಕೆ ಹೋಗಿದ್ರೆ ಅಂತ ಹೇಳಿದ್ರು. ಇಲ್ಲೇ ಜ್ಞಾನೇಂದ್ರಣ್ಣ ಇದ್ದಾರೆ, ಅವ್ರು ಹೋಮ್ ಮಿನಿಸ್ಟರ್ ಆದಾಗ ಘಟನೆ ಆದಾಗ ಯಾಕೆ ಹೇಳಿದ್ರು 11 ಗಂಟೆಗೆ ಹೆಣ್ಣು ಮಕ್ಕಳಿಗೆ ಏನ್ ಕೆಲಸ ಅಂತ ಹೇಳಿದ್ರು. ಒಂದು ಓಟ್ಗೋಸ್ಕರ ನಡೆದಿರೋದು ಮೈಸೂರಿನ ಘಟನೆ. ಶಿವಲಿಂಗೇಗೌಡ್ರೆ, ಮೈಸೂರಿನ ಘಟನೆ ಇತಿಹಾಸ ನಾವು ಹೇಳ್ಬೇಕಾಗುತ್ತೆ ಎಲ್ಲನೂ. ಓಟ್ಗೋಸ್ಕರ ಎಲ್ಲ ನಾಟಕದ ಗೊಂಬೆ ನಿಮ್ಗೆಲ್ಲ ಅರ್ಥ ಆಗಲ್ಲ ಅದು ಕೂಡ್ರಿ. ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ನಾಟಕ ಇನ್ನೇನು ಕರ್ನಾಟಕ ಉದ್ಧಾರ ಮಾಡಕ್ಕಲ್ಲ, ಓಟ್ಗೋಸ್ಕರ ರಾಜ್ಯದಲ್ಲಿ ನಡೀತಾರೆ. ಚರ್ಚೆಗಳ ಅಗತ್ಯಗಳಿಲ್ಲ, ಇದಕ್ಕೆ ಭಾರಿ ವಿವರವಾದ ಚರ್ಚೆಗಳ ಅಗತ್ಯ ಇಲ್ಲ. ಉದಯಗಿರಿಯಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ, ಶಿವಮೊಗ್ಗದಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ, ಹುಬ್ಬಳ್ಳಿಯಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ ನೈತಿಕ ಪೊಲೀಸ್ ಒಟ್ಟಾದ್ರೆ ಏನೇನಾಗುತ್ತೆ ಸಾರ್ವಜನಿಕವಾಗಿ ಸಂಗತಿಗಳು. ಇದಕ್ಕೆ ಬಹಳ ವಿವರಕ್ಕೆ ಹೋಗ್ಬೇಕಂತ ಅಗತ್ಯ ಇಲ್ಲ. ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕು, ಹಿಂದೂಗಳು ಸಾವಿರಾರು ಜನ ಒಟ್ಟಾದ್ರೆ ಮುಸಲ್ಮಾನರು ಸಾವಿರಾರು ಜನ ಒಂದಾದ್ರೆ ದಂಗೆ ಆಗುತ್ತೆ. ಇದು ಸಾರ್ವಜನಿಕ ಸತ್ಯ ಇರುವಂತದ್ದು.